ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಂದಿನ ವಿಡಿಯೋ ಅಪ್ಡೇಟ್ಸು ಇಲ್ಲಿದೆ ನೋಡಿ. ಈ ಬೋರ್ವೆಲ್ಲಲ್ಲಿ ನೋಡಿ ನಾವು 900 ಚಿಲ್ಲರೆ ಮೋಟ್ರ್ ಬಿಟ್ಟು ಚೆಕ್ ಮಾಡ್ತಾ ಹೋದಾಗ ನೀರು ಯಾವ ರೀತಿಯಾಗಿ ಖಾಲಿ ಆಗ್ತಿದೆ ಅಂತೇಳಿ ಚೆಕ್ ಮಾಡ್ಬೋದು ನೋಡಿ. ಕ್ಯಾಮ್ರಾ ಬಿಟ್ಟು ಹಿಡ್ಕೊಂಡಿರ್ತೀವಿ ನಾವು. ಸೊ ನೀರು ಯಾವ ಥರ ಕೆಳಗಡೆ ಹೋಗ್ತಾ ಇದೆ, ಬೋರ್ವೆಲ್ಲಲ್ಲಿ ನೀರು ಈಚೆ ಬಂದಂಗೆ ಯಾವ ಥರ ಕೆಳಗಡೆ ಹೋಗ್ತಾ ಇದೆ ನೋಡಿ. ಇದು ಆ್ಯಕ್ಚುಲಿ ನೀರು ಚೆನ್ನಾಗಿತ್ತು ಅಂತಂದರೆ ನೀರು ಕೆಳಗಡೆ ಹೋಗಬಾರ್ದು, ಸ್ಟಿಲ್ಲ ನಿಂತಿರಬೇಕು ನೀರು. ಇದು ನೋಡಿ, ನಾವು ಕ್ಯಾಮ್ರಾ ಕೆಳಗಡೆ ಬಿಟ್ಟು ಹಿಡ್ಕೊಂಡು ನೀರು ಕೆಳಗಡೆ ಹೋಗ್ತಾ ಇದೆ. ಸೊ ಈ ಬೋರ್ವೆಲ್ಲು ಇದಕ್ಕೋಸ್ಕರನೇ ಬೋರ್ವೆಲ್ಗಳನ್ನ ಚೆಕ್ ಮಾಡಬೇಕು, ಚೆಕ್ ಮಾಡಿ ಮೋಟ್ರ್ ಬಿಡಬೇಕು ಅಂತೇಳಿ ಹೇಳೋದು ರೈತರುಗಳಿಗೆ. ಏಕೆಂದರೆ ಡೈರೆಕ್ಟಾಗಿ ಸ್ಟೋರೇಜ್ ಇದೆ ಅಂತ ಅಂದ್ಬಿಟ್ರೆ ನೀರು ಗ್ಯಾಪ್ ಪಡೆ ಸ್ಟಾರ್ಟ್ ಆಗುತ್ತೆ. ಸೊ ಇದೇ ರೀತಿ ನಾವು ಚೆಕ್ ಮಾಡ್ಕೊಂಡು ಕೆಳಗಡೆ ಹೋದಾಗ ಮುಂದೆ ಯಾವ ರೀತಿಯಾಗಿ ವಿಡಿಯೋ ಇದಾಗಿದೆ, ನೀರು ಯಾವ ಥರ ಬರ್ತಾ ಇದೆ, ಆ ನೀರು ಯಾಕೆ ಖಾಲಿ ಆಗ್ತಾ ಇದೆ, ಎಲ್ಲಿ ಬರ್ತಾ ಇದೆ, ಅದು ಎಷ್ಟು ಬರ್ತಾ ಇದೆ, ಇದು ನೋಡಿ 764 ಕಡೆಯಲ್ಲಿ ಒಂದು ಪಾಯಿಂಟ್ ಸೈಡ್ ಆಗಿದೆ ಈ ಕಸ್ಟಮರ್ಗೆ. ಸೊ ಇದೇ ನೀರು ಸ್ಟೋರೇಜ್ ಏನಾಗುತ್ತೆ ಮೇಲ್ಗಡೆವರೆಗೂ ಕೂಡ ಬಂದು ನೀರು ಸ್ಟೋರೇಜ್ ಆಗ್ತಾ ಇರ್ತೈತೆ ಬೋರ್ವೆಲ್ಲಲ್ಲಿ. ಸೊ ಇದು ನಿಂತಿರೋ ನೀರು ನೋಡ್ಬಿಟ್ಟು ನೀವು ಒಂದ್ಸರಿ ಬರೀ ಖಾಲಿ ಬೋರಲ್ಲಿ ಕ್ಯಾಮ್ರಾ ಬಿಡಿಸ್ತೀರಾ. ಸೊ ಕ್ಯಾಮ್ರಾ ಸ್ಕ್ಯಾನಿಂಗ್ ಮಾಡಿದ ತಕ್ಷಣ ಮೇಲಿಂದಲೇ ನೀರಿದೆ, ಆರಾಮಾಗಿ ಮೋಟ್ರ್ ಬಿಡ್ಬೋದು, ಗ್ಯಾಪ್ ಇದೆ ಕೆಳಗಡೆ, ಸಣ್ಣ ಸಣ್ಣ ಲೂಸ್ ತರಹನ ಬರೀ ಕ್ಯಾಮ್ರಾ ಬಿಟ್ಟಾಗ ಗ್ಯಾಪ್ ಥರ ಕಾಣಿಸ್ತಾ ಇರ್ತೈತೆ. ಸೊ ಇದು ನಾವು ಮೋಟ್ರ್ ಬಿಟ್ಟು ನೀರು ಆಚೆ ಹೊಡೆದು ಚೆಕ್ ಮಾಡಿದಾಗ ಮಾತ್ರನೇ ಈ ಥರ ಕಾಣೋಕ್ಕೆ ಸಾಧ್ಯ. ಇದು ನೋಡಿ ಕಪ್ಪು ಬಂಡೆ ಮತ್ತು ಬಿಳಿ ಬಂಡೆಯಿಂದಲೇ ಯಾವ ಥರ ನೀರು ಸೈಡ್ ಆಗಿದೆ, ಯಾವ ಥರ ಬರ್ತಾ ಇದೆ ನೋಡಿ ಸ್ನೇಹಿತರೆ. ಇದಕ್ಕೇನು ಮಾಡ್ಬೋದು ಮುಂದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೋಡ್ತಾ ಇರ್ಬೋದು ನೀವು, ಪಾಯಿಂಟ್ ಚೇಂಜ್ ಆಗಿ ಯಾವ ಥರ ನೀರು ಬರ್ತಾ ಇದೆ ಅಂತೇಳಿ 764 ಕಡೆಯಲ್ಲಿ ನೀರು ಬರ್ತಾ ಇರೋದು ಇದು. ಸೊ ಇದು ನೋಡಿ, ಪ್ರತಿಯೊಂದು ಕೆಳಗಡೆವರೆಗೂ 900 ಚಿಲ್ಲರೆ ನಾನು ಏನು ಮೋಟ್ರ್ ಬಿಟ್ಟಿದ್ದೆ ಅಲ್ಲಿವರೆಗೂ ಕೂಡ ನೀರಿದು ಖಾಲಿ ಆಗ್ತಾ ಹೋಗ್ತಾ ಇದೆ ಇದು. ಸೊ ಅದಕ್ಕೆ ಹೇಳೋದು ರೈತರುಗಳಿಗೆ, ದಯವಿಟ್ಟು ಮೋಟ್ರ್ ಬಿಡಿಸೋಕ್ಕೆ ಮುಂಚೆ ಸಣ್ಣ ನೀರು ಸಿಕ್ಕಿರೋಕ್ಕೆ, ಜಾಸ್ತಿ ನೀರು ಸಿಕ್ಕಿರೋಕ್ಕೆ ಚೆಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಕಡಿಮೆ ನೀರು ಬಂದು ಏನು ಡೌಟ್ಸ್ ಇರುತ್ತೆ ಅಂಥ ಬೋರ್ವೆಲ್ಗೆ ಡೈರೆಕ್ಟಾಗಿ ನೀವು ಇನ್ವೆಸ್ಟ್ ಮಾಡೋ ಬದಲು ಈ ಥರ ಒಂದು ಟೆಸ್ಟಿಂಗ್ ಮಾಡಿಸಿ ಸುಮ್ಮನೆ ಒಂದು ಚಿಕ್ಕ ಸ್ಮಾಲ್ ಅಮೌಂಟಲ್ಲಿ ನಿಮ್ಗೆ ರಿಸಲ್ಟ್ ಸಿಕ್ಕೋಗ್ಬಿಡುತ್ತೆ. ಈಗ ಲಕ್ಷಾಂತರ ರೂಪಾಯಿ ಹಾಕೋ ಬದಲು ಈ ಥರ ಒಂದು ಟೆಸ್ಟಿಂಗ್ ಮಾಡಿಸಿ ಅದರ ಸಂಬಂಧಪಟ್ಟಂತೆ ಯಾವ ಮೋಟ್ರ್ ಹಾಕ್ಬೇಕು ಅಂತ ಹೇಳಿ ನಾವೊಂದು ಇದನ್ನು ಕೊಡ್ತೀವಿ, ಅದ್ರ ಪ್ರಕಾರ ನೀವು ಹಾಕ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಈ ಥರ ಎಲ್ಲೋ ಒಂದು ಕಡೆ ನೀರು ಬರ್ತಾ ಇರುತ್ತೆ. ಸೊ ಆ ನೀರು ನಿಮಗೆ ಬೋರ್ವೆಲ್ ಸ್ಟೋರೇಜ್ ಆಗಿ ನಿಮ್ಮ ಗ್ರೌಂಡ್ ವಾಟರ್ ನಿಮ್ಮ ಏರಿಯಾದಲ್ಲಿ ಸುತ್ತಮುತ್ತ ಎಷ್ಟಡಿ ನೀರು ನಿಂತಿರುತ್ತೆ ಅಲ್ಲಿವರೆಗೂ ಸ್ಟೋರೇಜ್ ಆಗಿ ನಿಂತಿರುತ್ತೆ. ಸೊ ಅದನ್ನು ನೋಡಿದ ತಕ್ಷಣ ನೀವು ನೀರಿದೆ ಬೋರಲ್ಲಿ ಅಂತ ಮೋಟ್ರ್ ತಂದುಬಿಡೋದು ಬೇಡ. ಯಾಕಪ್ಪ ಇದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ ಅಂದರೆ, ಸ್ಟೋರೇಜ್ ವಾಟ್ರಿಗೆ ಮೋಟ್ರ್ ಬಿಟ್ಟಾಗ ನೀರು ಖಾಲಿ ಆಗುತ್ತೆ. ಇದೇ ಬೋರಲ್ಲಿ ನೀವು ನೋಡ್ಬೋದು, ತಳದವರೆಗೂ ನೀರು ಖಾಲಿ ಆಗಿದೆ ಈಗ. ಯಾಕೆಂದರೆ ಇಲ್ಲಿ ಸ್ಟೋರೇಜ್ ಆಗುತ್ತೆ, ಇಷ್ಟು ನೀರೆಲ್ಲ ಬೋರ್ವೆಲ್ಗೆ ಸಪೋರ್ಟ್ ಮಾಡೋದಿಲ್ಲ. ಇದೇ ಥರ ಚೆಕ್ ಮಾಡಿಸಿ ನೀವು ಮೋಟ್ರುಗಳ್ನ ತಂದು ಬಿಟ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್.